ಬರೆದಂತಹ ಪತ್ರಕ್ಕೆ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಸಹಿ ಹಾಕಿದ್ದಾರೆ. ನೋಡಿ, ಹಿರಿಯ ನಟ ಸುದೀಪ್, ವಿನಯ್ ರಾಜ್ಕುಮಾರ್ ಕೂಡ ಇದರಲ್ಲಿ ಸೈನ್ ಮಾಡಿದ್ದಾರೆ. ಐ ಸಪೋರ್ಟ್ ಟು ದಿಸ್ ಕಾಸ್ ಅಂತ ನಟಿ ರಮ್ಯಾ, ಐಂದ್ರಿತಾರೆ, ಆಶಿಕಾ ರಂಗನಾಥ್, ಸಾನ್ವಿ ಶ್ರೀವಾತ್ಸವ್, ಶ್ರುತಿ ಹರಿಹರನ್ ಸೇರಿದಂತೆ ಹಲವು ಪ್ರಮುಖ ನಟ ನಟಿಯರು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಮೇಘನಾ ಗಾವ್ಕರ್, ನೀತು ಶೆಟ್ಟಿ ಸೇರಿದಂತೆ ಹಲವು ನಟ ನಟಿಯರು ಈ ಕಾಸ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಉದ್ದೇಶ ಒಳ್ಳೆಯದೇ ಇದೆ, ಬಟ್ ಇಷ್ಟು ನಿಧಾನಕ್ಕೆ ಯಾಕೆ? ಒಂದು ಇಂಡಸ್ಟ್ರಿಯಲ್ಲಿ ಈಗ ಆಲ್ರೆಡಿ ಹಲವು ನಟರ ಮೇಲೆ ಆರೋಪ ಕೇಳಿಬರ್ತಾ ಇದೆ. ನಾನಾಗಲೇ ಹೇಳ್ತಾ ಇದ್ನಲ್ಲ, ಹೇಮಾ ಆಯೋಗದ ರಿಪೋರ್ಟ್ನ ಮೂಲಕ ಹಲವು ನಟರ ಮೇಲೆ ಈಗಾಗಲೇ ಆರೋಪ ಕೇಳಿಬಂದಿದೆ. ಕೆಲವ್ರ ಹೆಸರೆಲ್ಲ ಬಹಿರಂಗ ಕೂಡ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಭಾರತಿ. ಈಗ ಉದ್ದೇಶ ಒಳ್ಳೆಯದೇ ಇದೆ ಸರಿ, ಬಟ್ ಇಷ್ಟು ಲೇಟ್ ಆಗಿ ಯಾಕೆ ಎಚ್ಚೆತ್ಕೊಂಡ್ರು ಅನ್ನೋದು ಪ್ರಶ್ನೆ. ಮತ್ತಿದನ್ನ ಫಾರ್ವರ್ಡ್ ಹೇಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿ ಸಿಎಂ ಹತ್ರ ಸಮಯವನ್ನೇನಾದರೂ ಕೇಳ್ತಾರಂತ ಮೀಟಿಂಗ್ ಮಾಡೋದಕ್ಕೋಸ್ಕರ, ಅಥವಾ ತಮ್ಮ ಮನವಿಯನ್ನ ಆಲಿಸಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ, ಅಥವಾ ಕೇವಲ ಪತ್ರಕ್ಕೆ ಮಾತ್ರ ಇದು ಸೀಮಿತ ಆಗುತ್ತಾ? ಖಂಡಿತವಾಗಲೂ ಮಮತಾ, ಕಳೆದ ಸಾಕಷ್ಟು ವರ್ಷಗಳ ಹಿಂದೆ ಕೂಡ ಈ ಥರದ ಒಂದು ದನಿ ಎದ್ದಿತ್ತು. ಆದರೆ ಕಾರಣಾಂತರಗಳಿಂದ ಹಲವು ನಟಿಯರು ವಾಪಸ್ಸಾಗಿ ಹಿಂಜರಿಕೆಯನ್ನು ಮಾಡಿದ್ರು. ಹೀಗಾಗಿ ಆ ಒಂದು ಸಮಿತಿ ರಚನೆ ಕೂಡ ಅಲ್ಲಿಯೇ ನೆನೆಗುದಿಗೆ ಬಿತ್ತು. ಆದರೆ ಈಗ ಒಂದು ಕಮಿಟಿ ರಚನೆಯಾಗಿದ್ದು ಫೈರ್ ಅಂತ, ಅದರ ಮೂಲಕ ಸಾಕಷ್ಟು ನಟಿಯರು, ಅಂದರೆ ಮುಖ್ಯವಾಗಿ ಇದರಲ್ಲಿ ಯುವ ನಟಿಯರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಮಹಿಳೆಯರ ಇದರಲ್ಲಿ ಬರೀ ಲೈಂಗಿಕ ದೌರ್ಜನ್ಯ ಅಥವಾ ಶೋಷಣೆ ಒಂದೇ ಅಲ್ಲ, ಇದರಲ್ಲಿ ಇದು ಒಂದು ಸಿನಿಮಾ ಇಂಡಸ್ಟ್ರಿ ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ಇಲ್ಲಿ ಹಕ್ಕು ಮತ್ತು ಸಮಾನತೆ, ಅದರ ಮುಖ್ಯವಾಗಿ ಅದರ ಜೊತೆಗಿನ ಹೋರಾಟ, ಅದರ ಬಗ್ಗೆ ನಮಗೆ ಹೋರಾಟ ಬೇಕಾಗಿರುತ್ತೆ ಅನ್ನೋದು. ಇದರಲ್ಲಿ ಯಾವುದೇ ಒಂದು ವಿಚಾರ ಇರ್ಬೋದು, ಜೊತೆಗೆ ಇದು ಒಂದು ರೆಮ್ಯುನರೇಷನ್ ವಿಚಾರ ಇರ್ಬೋದು, ಜೊತೆಗೆ ಒಂದು ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟಿಂಗ್ ವಿಚಾರ ಇರ್ಬೋದು, ಯಾವುದೇ ರೀತಿಯಲ್ಲೂ ಶೋಷಣೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಒಂದು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಯಾವ ರೀತಿಯಲ್ಲಿ ಒಂದು ಹಕ್ಕು ಅಥವಾ ಸಮಾನತೆಯನ್ನು ಕಾಪಾಡಿಕೊಳ್ಳೋಕ್ಕೆ ಒಂದು ಸಮಿತಿ ಇರುತ್ತೆ, ಅಥವಾ ಒಂದು HR ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಥರದಲ್ಲಿ ಇದು ಒಂದು ನಿವೃತ್ತ ನ್ಯಾಯಮೂರ್ತಿಯ ಒಂದು ಮೇಲ್ವಿಚಾರಣೆಯ ಮೇಲೆಗೆ ಆ ಒಂದು ಕಮಿಟಿ ಮಾಡಿ ಮಹಿಳೆಯರಿಗೆ ಏನೇನೋ ತೊಂದರೆ ಆಗ್ತಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ಕೇಳೋ ಒಂದು ಒತ್ತಾಯ ಇದಾಗಿದೆ. ಖಂಡಿತವಾಗ್ಲೂ ಈ ಬಾರಿ ಅನೇಕರು ದೊಡ್ಡ ದೊಡ್ಡ ನಟ ನಟಿಯರು ಕೈ ಜೋಡಿಸಿರೋದ್ರಿಂದ ಈ ಬಾರಿ ಆಗಲೇಬೇಕು. ಬರೀ ವಿರುದ್ಧ ಅಂತೂ ಅಲ್ಲವೇ ಅಲ್ಲ, ಇದರಲ್ಲಿ ಮುಂದೆ ಆಗಬೇಕಾದ ಒಂದು ಸ್ಟೆಪ್ ಫರ್ದರ್ ಮುಂದೆ ಹೋದರೆ ಕೂಡ, ಮುಂದೆ ನಮಗೆ ಈ ಸದ್ಯದಲ್ಲಿ ಆಗದೆ ಇದ್ರೂ ಮುಂದೆ ಬರುವಂತಹ ಯುವ ನಟಿಯರು ಇರ್ಬೋದು, ಜೊತೆಗೆ ಇಂಡಸ್ಟ್ರಿಯ ಯಾವುದೇ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ಬೋದು, ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಆಗಲಿ, ಅವರು ಯಾವುದೇ ರೀತಿಯಲ್ಲಿ ಬೇಸರದಿಂದ, ಅಂದರೆ ನಾವು ಕೂಡ ಸಮಾನರು ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಒಂದು ಹಕ್ಕಿನಿಂದ ಕೆಲಸ ಮಾಡಲಿ ಅನ್ನೋದು ಇದರ ಉದ್ದೇಶ ಆಗಿದೆ. ಹಾಗಾಗಿ ಈ ಬಾರಿ CM ಅವರಿಗೆ ಮನವಿ ಮಾಡೋದಕ್ಕೆ. ಆಲ್ ರೈಟ್ ಭಾರತಿ, ಧನ್ಯವಾದ ತಮ್ಮ ಮಾಹಿತಿಗಾಗಿ.